ಬೆಂಗಳೂರು ರಸ್ತೆ ಅಭಿವೃದ್ಧಿಗೆ ಜಿಬಿಎ ಡ್ಯಾಶ್ ಕ್ಯಾಮ್ ಅಸ್ತ್ರವನ್ನ ಇದೀಗ ಪ್ರಯೋಗ ಮಾಡೋದಕ್ಕೆ ಮುಂದಾಗಿದೆ. ಡ್ಯಾಶ್ ಕ್ಯಾಮ್ಗಳ ಮೂಲಕ ರಸ್ತೆಗಳ ಸಮೀಕ್ಷೆಯನ್ನ ನಡೆಸೋದಕ್ಕೆ ಇದೀಗ ಜಿಬಿಎ ಎಲ್ಲಾ ರೀತಿಯಾಗೂ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇರುವಂತದ್ದು. ಏನಿದೀಗ ರಸ್ತೆಯ ಗುಣಮಟ್ಟವನ್ನ ಪರೀಕ್ಷೆ ಮಾಡೋದಕ್ಕೆ ಈಗಾಗಲೇ ಇಂಜಿನಿಯರ್ಗಳಿಗೆ ಕಮಿಷನರ್ ಈ ರೀತಿಯಾದಂತ ಒಂದು ಟಾಸ್ಕ್ ಅನ್ನ ನೀಡಿರುವಂತದ್ದನ್ನ ನಾವು ಗಮನಿಸ್ತಾ ಇದ್ದೀವಿ. ವಾಹನಗಳಿಗೆ ಡ್ಯಾಶ್ ಕ್ಯಾಮ್ ಅನ್ನ ಅಳವಡಿಸಿ ವಿಡಿಯೋವನ್ನ ದಾಖಲೆ ಮಾಡೋದಕ್ಕೆ ಇದೀಗ ಸೂಚನೆಯನ್ನ ಕೂಡ ನೀಡಿರುವಂತದ್ದನ್ನ ನಾವು ಗಮನಿಸಬಹುದು. ಈ ಒಂದು ಡ್ಯಾಶ್ ಕ್ಯಾಮ್ ಬಳಕೆಯ ಉದ್ದೇಶ ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ, ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳಲ್ಲಿ ರಸ್ತೆಯ ಗುಂಡಿಗಳಾಗಿರ್ಬೋದು, ಹಾಗೆ ಪಾದಾಚಾರಿ ಮಾರ್ಗಗಳು ಮತ್ತು ಇತರೆ ರಸ್ತೆ ಮೂಲ ಸೌಕರ್ಯಗಳು ಹೇಗಿದೆ, ಪ್ರಸ್ತುತ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ರ ಬಗ್ಗೆ ಸ್ಥಿತಿಗತಿಗಳ ಬಗ್ಗೆ ಒಂದು ವಿಡಿಯೋ ಈ ಒಂದು ಡ್ಯಾಶ್ ಕ್ಯಾಮ್ನಲ್ಲಿ ರೆಕಾರ್ಡ್ ಆಗುತ್ತೆ. ಜೊತೆಗೆ ದಾಖಲಾತಿಗಳ ಮೂಲಕ ಸಂಗ್ರಹಿಸೋದಕ್ಕೆ ಇದೀಗ ಅದು ನೆರವು ಮಾಡುತ್ತೆ. ಇದರೊಂದಿಗೆ ರಸ್ತೆ ಮೂಲಸೌಕರ್ಯ ಸಂಗ್ರಹ ಸಿದ್ಧಪಡಿಸುವುದು ಈ ಯೋಜನೆಯ ಪ್ರಮುಖ ಉದ್ದೇಶ ಆಗಿರುವಂತದ್ದನ್ನ ನಾವು ಗಮನಿಸಬಹುದು. ಇನ್ನು ಈ ಒಂದು ಅವಧಿಯಲ್ಲಿ ವಾಹನಗಳ ಸಂಚಾರ ಕಡಿಮೆ ಇರೋದ್ರಿಂದ, ಅಂದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಬೆಳಿಗ್ಗೆ 9 ಗಂಟೆವರೆಗೆ ವಾಹನಗಳ ಸಂಚಾರ ಕೂಡ ಕಡಿಮೆ ಇರುತ್ತೆ. ಈ ಸಮಯದಲ್ಲಿ ಈ ಒಂದು ಡ್ಯಾಶ್ ಕ್ಯಾಮ್ ಅಳವಡಿಕೆ ಅಂದ್ರೆ ಸಂಚಾರವನ್ನ ಮಾಡೋದಕ್ಕೆ ಇದೀಗ ಇಂಜಿನಿಯರ್ಗಳಿಗೆ ಜಿಬಿಎ ಟಾಸ್ಕ್ ಅನ್ನ ಕೊಟ್ಟಿರುವಂತದ್ದು. ಅಷ್ಟೇ ಅಲ್ಲದೆ ರಸ್ತೆಗಳನ್ನ ಸಮೀಕ್ಷೆ ಮಾಡೋದಕ್ಕೆ ಅನುಕೂಲ ಎಂಬ ಕಾರಣಕ್ಕೆ ಈ ಟೈಮಿಂಗ್ಸ್ ಅನ್ನ ಈಗಾಗಲೇ ಫಿಕ್ಸ್ ಮಾಡಲಾಗಿದೆ. ಡ್ಯಾಶ್ ಕ್ಯಾಮ್ಗಳ ಮೂಲಕ ಸೆರೆ ಹಿಡಿಯಲಾದಂತಹ ರಸ್ತೆಗಳ ದೃಶ್ಯಾವಳಿಗಳನ್ನ ಸಂಬಂಧಿತ ಪಾಲಿಕೆಗಳಿಗೆ ಮಾಹಿತಿಯನ್ನ ನೀಡಬೇಕು, ಆ ವಿಭಾಗಕ್ಕೆ ಮಾಹಿತಿಯನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಕೂಡ ಇದೀಗ ಉಲ್ಲೇಖ ಮಾಡಲಾಗಿರುವಂತದ್ದು. ಜೊತೆಗೆ ಮೊದಲ ಹಂತದಲ್ಲಿ ಆರ್ಟಿರಿಯಲ್ ಹಾಗೂ ಸಬ್ ಆರ್ಟಿರಿಯಲ್ ರಸ್ತೆಗಳ ಸಮೀಕ್ಷೆಯನ್ನ ಡ್ಯಾಶ್ ಕ್ಯಾಮ್ಗಳ ಮೂಲಕ ನಡೆಸೋದಕ್ಕೆ ಇದೀಗ ಜಿಬಿಎ ಪ್ಲಾನ್ ಅನ್ನ ಮಾಡ್ತಾ ಇದೆ. ನಂತರ ಹಂತ ಹಂತವಾಗಿ ವಾರ್ಡ್ ರಸ್ತೆಗಳನ್ನು ಸಹ ಇದೇ ವಿಧಾನದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಇದೀಗ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ.